ಒಂದು ಕಡೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ಒಪ್ಪಂದ ಆಗಿದೆ. ಈ 25% ಇದ್ದಂತಹ ಟ್ಯಾಕ್ಸ್ ಅನ್ನ ಇದೇ ಡೊನಾಲ್ಡ್ ಟ್ರಂಪ್ 18%ಗೆ ಇಳಿಸಿಬಿಟ್ಟಿದ್ದಾರೆ. ಜೊತೆಗೆ ರಷ್ಯಾದ ಮೇಲಿನ ಒಪ್ಪಂದ ಮಾಡ್ಕೊಂಡ್ಬಿಟ್ರು. ರಷ್ಯಾ ತೈಲ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಟ್ಯಾಕ್ಸ್ ಅನ್ನ ಪ್ರಸ್ತಾಪ ಮಾಡಿದ್ರು, ಆ ಒಂದು ಟ್ಯಾಕ್ಸ್ ಅನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಇತ್ತಲ್ಲ. ಇದೆಲ್ಲ ಆದಮೇಲೆ ಭಾರತ ಅಮೆರಿಕದ ನಡುವೆ ಒಂದು ಒಪ್ಪಂದ ಆಯಿತು. ಇದೇ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಸಭೆಯಲ್ಲಿ ಗಲಾಟೆ ಆಗಿರೋದು. ಸರೆಂಡರ್ ಮೋದಿ ಅಂತ ಹೇಳಿ, ಅಂದರೆ ಅಮೆರಿಕಕ್ಕೆ ಇದೇ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ. ನರೇಂದ್ರ ಮೋದಿ ಅನ್ನೋದನ್ನ ಸರೆಂಡರ್ ಮೋದಿ ಅಂತ ಹೇಳಿ ಘೋಷಣೆ ಕೂಗಿ ವಿಪಕ್ಷ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣಕ್ಕೆ ಒಂದು ಕಡೆ ಸ್ಪೀಕರ್ ಅವಕಾಶವನ್ನು ನಿರಾಕರಿಸ್ತಾರೆ. ಇದರಿಂದ ಪ್ರತಿಪಕ್ಷ ಸಂಸದರು ಏನು ಮಾಡ್ತಾರೆ, ಕೆರಳಿ ಸದನದಲ್ಲಿ ಗಲಾಟೆಯನ್ನು ಮಾಡಿದ್ದಾರೆ. ಕಾಗದ ಹರಿದು ಸ್ಪೀಕರ್ ಕಡೆ ತೂರಿದ್ದಾರೆ. ವಿಪಕ್ಷ ನಾಯಕರೆಲ್ಲರೂ ಕೂಡ ಸದನದ ಬಾವಿಗೆ ಇಳಿದು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಕಾಗದ ತೂರಿದ ಹಿನ್ನೆಲೆಯಲ್ಲಿ 8 ಎಂಪಿಗಳನ್ನು ಅಮಾನತು ಮಾಡಲಾಗಿದೆ. ಪ್ರತಿಪಕ್ಷದ 8 ಸದಸ್ಯರನ್ನು ಸ್ಪೀಕರ್ ಅಮಾನತು ಮಾಡಿದರು. ಹಿಬಿ ಹಿಡನ್, ಅಮರಿಂದರ್ ಸಿಂಗ್, ರಾಜಾ ವಾರಿಂಗ್, ಮಾಣಿಕಂ ಠಾಗೋರ್, ಗುರ್ಜಿತ್ ಸಿಂಗ್, ಪ್ರಶಾಂತ್ ಯದೋರಾವ್, ಕಿರಣ್ ಕುಮಾರ್ ರೆಡ್ಡಿ ಅಮಾನತಾದಂಥವರು. ಅಮಾನತಿನ ಬಳಿಕ ಸಂಸತ್ ಆವರಣದಲ್ಲಿ ವಿಪಕ್ಷಗಳು ಜೋರಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿವೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿವೆ. प्रस्ताव स्वीकृत हुआ। सर आज ये बोल दीजिए। डाउन डाउन सरेंडर मोदी।